ಯಾವುದಾದ್ರೂ ಒಂದು ಯಂತ್ರ ಕೆಟ್ಟೋದಾಗ ಅಂದ್ರೆ ನಾವೇನ್ ಮಾಡ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಸಾಮಾನ್ಯವಾಗಿ ನಾವು ಅದರ ಆಳಕ್ಕೆ ಹೋಗಿ ಚೆಕ್ ಮಾಡಲ್ಲ. ಕರೆಕ್ಟ್. ಆ ಮೋಟಾರ್ ತೆಗೆದು ಅಸಲಿ ಸಮಸ್ಯೆ ಎಲ್ಲಿದೆ ಅಂತ ಹುಡುಕೋ ತಾಳ್ಮೆ ನಮಗಿರಲ್ಲಲ್ವಾ? ಖಂಡಿತ ಇರಲ್ಲ. ಅದ್ರ ಬದಲು ಒಂಥರ ಮೇಲ್ನೋಟಕ್ಕೆ ಕಾಣುವ ಒಂದು ಸಣ್ಣ ರಿಪೇರಿ ಮಾಡ್ತೀವಿ. ಹೌದು, ಆ ಮುರಿದ ಭಾಗಕ್ಕೆ ಜಸ್ಟ್ ಒಂದ್ ಬ್ಯಾಂಡೇಡ್ ಅಂಟಿಸ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಮತ್ತೆ ಇದು ಬರೀ ಯಂತ್ರಗಳ ಕಥೆ ಅಲ್ಲ, ನಮ್ಮ ಬದುಕಿನಲ್ಲೂ ನಾವು ಹೆಚ್ಚಾಗಿ ಇದೇ ತರಹ ಮಾಡೋದು. ನಿಜ. ಜೀವನದಲ್ಲಿ ಯಾವುದಾದರೂ ದೊಡ್ಡ ಪ್ರಶ್ನೆ ಎದುರಾದಾಗ್ಲೂ ನಾವು ಹೀಗೆ ಮಾಡ್ತೀವಿ. ಹೌದು. ಅಂದ್ರೆ ಆಳವಾದ ಆತಂಕ ಶುರುವಾದಾಗ ನಾವು ಹೆಚ್ಚಾಗಿ ಇಂತಹ ಮೇಲ್ನೋಟದ ಪರಿಹಾರಗಳನ್ನೇ ಹುಡುಕೋದು. ಇದು ಮನುಷ್ಯನ ಅತ್ಯಂತ ಸಹಜವಾದ ಪ್ರವೃತ್ತಿ ಅಂತಾನೆ ಹೇಳ್ಬೋದು. ಓ ಹೌದಾ? ನಮ್ಮ ದಿನನಿತ್ಯದ ಒತ್ತಡ ಅಥವಾ ನಾನು ಯಾಕಿದ್ದೇನೆ ಅನ್ನೋ ಒಂಥರ ಆಳವಾದ ಶೂನ್ಯತೆ ಕಾಡ್ದಾಗ ನಾವು ತಕ್ಷಣ ಏನ್ ಮಾಡ್ತೀವಿ? ಬಹುಶಃ ಗಮನ ಬೇರೆ ಕಡೆ ಹರಿಸ್ತೀವಿ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಒಂದಷ್ಟು ಹೊಸ ಬಟ್ಟೆ ಕೊಳ್ಳೋದು, ವೀಕೆಂಡಲ್ಲಿ ಎಲ್ಲಿಗಾದ್ರೂ ಟ್ರಿಪ್ ಹೋಗೋದು, ಅಥವಾ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದು ಹೋಗೋದು. ಓಹ್ ಕರೆಕ್ಟ್. ಅಂದ್ರೆ ಇವೆಲ್ಲವೂ ಕೇವಲ ಬ್ಯಾಂಡೇಡ್ಗಳು ಅಂತೀರಾ? ಹೌದು, ಇವೆಲ್ಲ ಟೆಂಪರರಿ ಸೊಲ್ಯೂಷನ್ಸ್ ಅಷ್ಟೇ. ನಿಖರವಾಗಿ. ಇದಕ್ಕಾಗಿಯೇ ಇಂದು ನಾವು ಯೋಹನ್ನ 3:31-36 ಅನ್ನೋ ಒಂದು ಬೈಬಲ್ ವಾಕ್ಯ ಭಾಗ ಮತ್ತೆ ಅದರ ದೇವತಾಶಾಸ್ತ್ರದ ವಿಶ್ಲೇಷಣೆಯನ್ನು ತೆಗೆದುಕೊಂಡಿದ್ದೀವಿ. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ಮೂಲಪಠ್ಯ. ಹೌದು. ಈ ಹಳೆಯ ಪಠ್ಯ ನಮ್ಮ ಈ ಬ್ಯಾಂಡೇಡ್ ಹಚ್ಚುವ ಅಭ್ಯಾಸವನ್ನೇ ನೇರವಾಗಿ ಪ್ರಶ್ನೆ ಮಾಡುತ್ತೆ. ಖಂಡಿತ. ನಮ್ಮ ಲೌಕಿಕ ದೃಷ್ಟಿಕೋನ ಮತ್ತು ದೈವಿಕ ದೃಷ್ಟಿಕೋನದ ನಡುವೆ ಇರೋ ಆ ದೊಡ್ಡ ವ್ಯತ್ಯಾಸವನ್ನ ಇದು ಬಿಡಿಸಿಡುತ್ತೆ. ಸೊ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಶುರು ಮಾಡೋಣ. ಈ ಮೂಲಪಠ್ಯದಲ್ಲಿ ಯೇಸುವಿನ ಬಗ್ಗೆ ಅಂದ್ರೆ ಆತನ ಅಸ್ತಿತ್ವದ ಬಗ್ಗೆ ಏನ್ ಹೇಳಲಾಗಿದೆ? ಈ ಪಠ್ಯದ ಹಿನ್ನೆಲೆ ಅಂದ್ರೆ ಅದರ ಕಾಂಟೆಕ್ಸ್ಟು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಹೇಗೆ? ಇಲ್ಲಿ ಯೇಸುವನ್ನು ಕೇವಲ ಒಬ್ಬ ಒಳ್ಳೆಯ ಮಾತುಗಳನ್ನಾಡುವ ಬೋಧಕ ಎಂದಾಗ್ಲಿ ಅಥವಾ ನೈತಿಕ ಪಾಠ ಮಾಡುವ ಒಬ್ಬ ಮಹಾಪುರುಷ ಅಂತಾಗ್ಲಿ ಚಿತ್ರಿಸಿಲ್ಲ. ಓಕೆ, ಮತ್ತೆ ಹೇಗೆ ವಿವರಿಸಿದ್ದಾರೆ? ಬದಲಾಗಿ ಆತನನ್ನು ಮೇಲಿಂದ ಬಂದವನು ಅಂದ್ರೆ ಸ್ವರ್ಗದಿಂದ ಬಂದವನು ಅಂತ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಓ, ಮೇಲಿಂದ ಬಂದವನು. ಹೌದು. ಈ ಒಂದು ವಾಕ್ಯವೇ ಇಡೀ ಪಠ್ಯದ ತಳಹದಿಯನ್ನು ಅಂದ್ರೆ ಫೌಂಡೇಶನ್ ಅನ್ನು ಬದಲಾಯಿಸಿಬಿಡುತ್ತೆ. ಒಂದ್ ನಿಮಿಷ, ಮೇಲಿಂದ ಬಂದವನು ಅಂದ್ರೆ ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಯಾಕಂದ್ರೆ ನಮ್ಗೆ ಇಹಲೋಕದಲ್ಲಿ ಎಷ್ಟೋ ಜನ ತತ್ವಜ್ಞಾನಿಗಳು, ಗುರುಗಳು, ಲೈಫ್ ಕೋಚ್ಗಳು ಸಿಗ್ತಾರೆ. ಹೌದು, ಸಿಗ್ತಾರೆ. ಅವರು ಜೀವನದ ಬಗ್ಗೆ ಬಹಳ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾರಲ್ವೇ? ಸೊ ಅವರ ದೃಷ್ಟಿಕೋನಕ್ಕೂ ಈ ಪಠ್ಯದಲ್ಲಿ ಹೇಳಿರೋದಕ್ಕೂ ಏನು ವ್ಯತ್ಯಾಸ? ಬಹಳ ದೊಡ್ಡ ವ್ಯತ್ಯಾಸ ಇದೆ. ಈ ಪಠ್ಯ ಇಹಲೋಕದ ಬೋಧಕರು ಮತ್ತು ಆ ಸ್ವರ್ಗದಿಂದ ಬಂದವನ ನಡುವೆ ಒಂದು ದೊಡ್ಡ ಗೆರೆ ಎಳೆಯುತ್ತೆ. ಅಂದ್ರೆ ಅವರ ಜ್ಞಾನಕ್ಕೆ ಒಂದು ಮಿತಿ ಇದೆ ಅಂತನ? ಎಕ್ಸಾಕ್ಟ್ಲಿ. ಇಹಲೋಕದವರು ಎಷ್ಟೇ ಜ್ಞಾನಿಗಳಾಗಿಂದ್ರೂ ಅವರು ಹೇಳೋದು ಈ ಲೌಕಿಕ ವಿಷಯಗಳ ಮಿತಿಯೊಳಗೆ ಇರುತ್ತೆ. ಲೌಕಿಕ ವಿಷಯಗಳು ಅಂದ್ರೆ ಹಣ, ಆಸ್ತಿ, ಅಧಿಕಾರ, ಸಂಬಂಧಗಳು, ಇವುಗಳನ್ನ ಹೇಗೆ ನಿಭಾಯಿಸಬೇಕು ಅಂತ ಅವರು ಗೈಡೆನ್ಸ್ ಕೊಡಬಹುದು. ಕರೆಕ್ಟ್. ಆದರೆ ಮೇಲಿಂದ ಬಂದವನು ತನ್ನ ಸ್ವಂತ ಅನುಭವದಿಂದ ಅಂದ್ರೆ ತಾನು ಸ್ವರ್ಗದಲ್ಲಿ ಕಂಡದ್ದನ್ನು ಮತ್ತು ಕೇಳಿದ್ದನ್ನು ನೇರವಾಗಿ ತಿಳಿಸ್ತಾನೆ. ಓಕೆ, ನನ್ಗಿಲ್ಲಿ ಒಂದು ದೃಷ್ಟಾಂತ ನೆನಪಾಗ್ತಾ ಇದೆ. ಹೇಳಿ, ಯಾವುದದು? ಕತ್ತಲೆ ಕೋಣೆಯಲ್ಲೇ ಹುಟ್ಟಿ ಬೆಳೆದ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ಕೊಳ್ಳಿ. ಆತನಿಗೆ ಸೂರ್ಯನ ಬೆಳಕು ಅಥವಾ ಅದರ ಬಿಸಿ ಅಂದ್ರೆ ಏನು ಅಂತ ನಾವು ಎಷ್ಟೇ ವಿವರಿಸಿದ್ರೂ ಪೂರ್ಣವಾಗಿ ಅರ್ಥ ಮಾಡಿಸಲು ಸಾಧ್ಯವೇ ಇಲ್ಲ ಅಲ್ವಾ? ಹೌದು, ಕರಾರು ಅಕ್ಕಾದ ಹೋಲಿಕೆ. ಯಾರೋ ಹೊರಗಡೆ ಹೋಗಿ ಸೂರ್ಯನನ್ನು ಪ್ರತ್ಯಕ್ಷವಾಗಿ ನೋಡಿ ಆ ಶಾಖವನ್ನು ಅನುಭವಿಸಿ ಬಂದವರು ಮಾತ್ರ ಅದರ ನೈಜತೆಯನ್ನು ಹೇಳಬಲ್ಲರು. ಖಂಡಿತ. ಆ ಕತ್ಲಕೋಣೆಯ ಜನರಿಗೆ ಅದು ಒಂಥರ ಹೊಸದಾಗಿ, ವಿಚಿತ್ರವಾಗಿ ಕಾಣಿಸಬಹುದು. ಆದ್ರೆ ಆತ ಹೇಳೋದೇ ಸತ್ಯವಾಗಿರುತ್ತೆ ಅಲ್ವಾ? ಸೊ ಈ ಪಠ್ಯದಲ್ಲಿ ಯೇಸುವಿನ ಸ್ಥಾನಮಾನವನ್ನು ಇದೇ ರೀತಿ ವಿವರಿಸಲಾಗಿದೆಯಾ? ಇಲ್ಲಿನ ಒಳನೋಟವನ್ನು ಬಹಳ ಚೆನ್ನಾಗಿ ಹಿಡಿದಿಡುತ್ತೆ. ಹೋ, ಲೌಕಿಕ ಜ್ಞಾನ ಎನ್ನೋದು ಆ ಕತ್ತಲ ಕೋಣೆಯ ಜ್ಞಾನ ಇದ್ದ ಹಾಗೆ. ಅದು ತನ್ನ ಮಿತಿಯೊಳಗೆ ಎಷ್ಟೇ ದೊಡ್ಡದಾಗಿದ್ರೂ ಮನುಷ್ಯನ ಅನುಭವದ ಬೌಂಡ್ರಿಯನ್ನ ದಾಟೋದಿಲ್ಲ. ಅಂದ್ರೆ ನಮ್ಮ ಲಿಮಿಟ್ಸ್ ನಮಗ್ ಗೊತ್ತಿಲ್ದಿರೋ ಹಾಗೆ ಕಟ್ಟಿ ಹಾಕಿರುತ್ತೆ. ನಿಜ. ಯೇಸು ಸ್ವರ್ಗದಲ್ಲಿ ಕಂಡದ್ದನ್ನು ಮತ್ತು ಪಿತನಿಂದ ಕೇಳಿದ್ದನ್ನು ನೇರವಾಗಿ ತಿಳಿಸ್ತಾನೆ ಅನ್ನೋ ಮಾತು ಆ ದೈವಿಕ ಸತ್ಯದ ಅಸಲಿಯತ್ತನ್ನು ತೋರಿಸುತ್ತೆ. ಹಾಗಾದ್ರೆ ಆ ಸ್ವರ್ಗೀಯ ಸತ್ಯಗಳನ್ನ ನಾವು ಯಾಕೆ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ? ಅದು ಒಳ್ಳೆ ಪ್ರಶ್ನೆ. ನಮ್ಗೆ ಆ ಕತ್ಲ ಕೋಣೆಯಲ್ಲೇ ಇರೋಕೆ ಇಷ್ಟನಾ? ಅಥವಾ ನಾವು ಈ ಲೌಕಿಕ ವಿಷಯಗಳಿಗೆ ಪ್ರೋಗ್ರಾಮ್ ಆಗ್ಬಿಟ್ಟಿದೀವಾ?
ಬಹುಶಃ ಎರಡೂ ಹೌದು ಅನ್ಸುತ್ತೆ. ಲೌಕಿಕ ಪರಿಹಾರಗಳು ನಮ್ಗೆ ತಕ್ಷಣದ ರಿಲೀಫ್ ಕೊಡ್ತವೆ. ಅಂದ್ರೆ ಆ ತಲೆನೋವಿಗೆ ಮಾತ್ರೆ ತಿಂದ ಹಾಗೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಆದ್ರೆ ಈ ಮೂಲವು ವಿವರಿಸುವಂತೆ ಕೆಲವು ಆಧ್ಯಾತ್ಮಿಕ ಚಿಂತನೆಗಳು, ಉದಾಹರಣೆಗೆ ಲಂಟ್ ಕಾಲದ ಚಿಂತನೆಗಳು, ನಮ್ಗೆ ನೆನಪಿಸೋದಿದನ್ನೇ. ಏನಂತ ನೆನಪಿಸ್ತವೆ? ನಾವು ನಮ್ಮ ಗಮನವನ್ನು ಕೇವಲ ಈ ಕಣ್ಣಿಗೆ ಕಾಣುವ, ನಾಶವಾಗುವ ವಿಷಯಗಳಿಂದ ಸ್ವಲ್ಪ ತೆಗೆದು ಆ ದೈವಿಕ ಸತ್ಯಗಳ ಕಡೆಗೆ ತಿರುಗಿಸ್ಬೇಕು ಅಂತ. ಯಾಕೆಂದ್ರೆ ಬ್ಯಾಂಡೇಡ್ಗಳು ಕೇವಲ ಗಾಯವನ್ನು ಮುಚ್ಚಬಲ್ಲವು ಅಲ್ವಾ? ಹೌದು, ಗಾಯ ಮುಚ್ತವೆ. ಆದರೆ ದೈವಿಕ ಮಾರ್ಗದರ್ಶನ ಮಾತ್ರ ಸಮಸ್ಯೆಯ ಮೂಲವನ್ನೇ, ಅಂದ್ರೆ ರೂಟ್ ಕಾಸನ್ನೇ ಗುಣಪಡಿಸುತ್ತೆ. ಇದು ಅರ್ಥವಾಯಿತು. ಲೌಕಿಕ ದೃಷ್ಟಿಕೋನದ ಮಿತಿ ನಮಗೆ ಕ್ಲಿಯರ್ ಆಗಿ ತಿಳಿಯಿತು. ಹಾಗಾದ್ರೆ ಆ ದೈವಿಕ ವ್ಯಕ್ತಿ ಆ ಸ್ವರ್ಗೀಯ ಸತ್ಯಗಳನ್ನು ನಮ್ಮೊಂದಿಗೆ ಹೇಗೆ ಹಂಚಿಕೊಳ್ತಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಖಂಡಿತ, ಇದು ಮುಂದಿನ ಹಂತ. ನಾನು ಓದಿದ್ದ ಟಿಪ್ಪಣಿಗಳಲ್ಲಿ ಪಠ್ಯವು ಮುಂದುವರೆದು ಪವಿತ್ರಾತ್ಮನ ಪಾತ್ರವನ್ನು ವಿವರಿಸ್ತೆ ಅಂತ ಇತ್ತು. ಹೌದು, ಇಲ್ಲಿ ಪವಿತ್ರಾತ್ಮನ ಪಾತ್ರವನ್ನು ಬಹಳ ಸುಂದರವಾಗಿ, ಆಳವಾಗಿ ವಿವರಿಸಲಾಗಿದೆ. ಹೇಗೆ? ದೇವರು ಯೇಸುವಿಗೆ ಪವಿತ್ರಾತ್ಮನನ್ನು ಯಾವುದೇ ಮಿತಿಯಿಲ್ಲದೆ ಪೂರ್ಣವಾಗಿ ನೀಡಿದ್ದಾರೆ ಅಂತ ಮೂಲಪಠ್ಯ ಹೇಳುತ್ತೆ. ಮಿತಿಯಿಲ್ಲದೆ ಅಂದ್ರೆ ಇದಕ್ಕೇನಾದ್ರೂ ಅಳತೆಗೋಲು, ಮೆಜರ್ಮೆಂಟ್ ಇದೆಯಾ? ಹಳೆಯ ಉಡಂಬಡಿಕೆಯ ಕಾಲದಲ್ಲಿ ಪ್ರವಾದಿಗಳಿಗೆ ಅಥವಾ ನಾಯಕರಿಗೆ ಆತ್ಮದ ವರವನ್ನು ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಕೊಡ್ತಾ ಇದ್ರು ಅಲ್ವಾ? ಹೌದು, ಅಥವಾ ಒಂದು ಮಿತಿಯಲ್ಲಿ ನೀಡಲಾಗುತ್ತಿತ್ತು ಎನ್ನೋ ನಂಬಿಕೆ ಇತ್ತು. ಆದರೆ ಯೇಸುವಿನ ವಿಷಯದಲ್ಲಿ ಆ ಮಿತಿಯೇ ಇಲ್ಲ. ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಅಂತ. ಎಕ್ಸಾಕ್ಟ್ಲಿ. ಆತನಿಗೆ ಸಂಪೂರ್ಣವಾಗಿ, ಅನಂತವಾಗಿ ನೀಡಲಾಗಿದೆ. ಹಾಗಾಗಿ ಆತನ ಪ್ರತಿಯೊಂದು ಮಾತು ನೇರವಾಗಿ ದೇವರ ಮಾತೇ ಆಗಿರುತ್ತೆ. ಓಕೆ, ಈಗ ಅರ್ಥವಾಯಿತು. ಆದ್ರೆ ಆತನ ಮಾತನ್ನು ಯಾರು ಅಂಗೀಕರಿಸುತ್ತಾರೋ ಅವರು ದೇವರು ಸತ್ಯಸ್ವರೂಪಿ ಅಂತ ಒಪ್ಪಿಕೊಂಡಂತೆ ಅಂತ ಪಠ್ಯದಲ್ಲಿ ಹೇಳಿದ್ದಾರಲ್ಲ? ಹೌದು, ಹೇಳಿದ್ದಾರೆ. ಇದರ ಅರ್ಥ ಏನು? ನನಗೆ ನಂಬಿಕೆ ಅಂದ್ರೆ ಕೇವಲ ಮೆದುಳಿನಲ್ಲಿ ಒಂದು ವಿಷಯವನ್ನು ಸರಿ ಅಂತ ಟಿಕ್ ಮಾರ್ಕ್ ಹಾಕೋದು ಅಂತ ಅನಿಸ್ತಿತ್ತು. ಬಹಳ ಜನ ಹಾಗೆಯೇ ಅನ್ಕೊಂಡಿರ್ತಾರೆ. ಆದರೆ ಇಲ್ಲಿ ಅಂಗೀಕಾರ ಎನ್ನೋದು ಕೇವಲ ಬೌದ್ಧಿಕ ಒಪ್ಪಿಗೆ ಅಲ್ಲ. ಬೌದ್ಧಿಕ ಒಪ್ಪಿಗೆ ಅಂದ್ರೆ ಇಂಟೆಲೆಕ್ಚುಯಲ್ ಅಗ್ರಿಮೆಂಟ್. ನಾವು ಯಾವುದೋ ಒಂದು ವೈಜ್ಞಾನಿಕ ಸತ್ಯವನ್ನು, ಉದಾಹರಣೆಗೆ ಗುರುತ್ವಾಕರ್ಷಣೆ ಅಂದ್ರೆ ಗ್ರಾವಿಟಿ ಇದೆ ಅಂತ ಒಪ್ಕೊಳ್ತೀವಲ್ಲ? ಹೌದು. ಆ ತರಹದ ಲಾಜಿಕಲ್ ಒಪ್ಪಿಗೆ ಇದಲ್ಲ. ಇದು ಅದಕ್ಕಿಂತಲೂ ಆಳವಾದದ್ದು. ಅಂದ್ರೆ ಇದೊಂದು ರೀತಿ ಕಂಪ್ಲೀಟ್ ಆಗಿ ಸಂಪೂರ್ಣ ವಿಶ್ವಾಸ ಇಡೋದು ಅಂತಾನಾ? ಹೌದು, ನಿಖರವಾಗಿ. ಪಠ್ಯವು ವಿವರಿಸುವಂತೆ ಪಿತನು ತನ್ನ ಪುತ್ರನ ಮೇಲಿರುವ ಪ್ರೀತಿಯಿಂದಾಗಿ ಸರ್ವಸ್ವವನ್ನು ಆತನ ಕೈಗೆ ಒಪ್ಪಿಸಿದ್ದಾನೆ. ಸರ್ವಸ್ವವು ಅಂದ್ರೆ ಏನೆಲ್ಲ ಸೇರುತ್ತೆ ಅದರಲ್ಲಿ? ಇಲ್ಲಿ ಸರ್ವಸ್ವ ಅಂದ್ರೆ ಕೇವಲ ಜ್ಞಾನ ಮಾತ್ರ ಅಲ್ಲ, ಸಕಲ ಅಧಿಕಾರವೂ ಹೌದು. ಸಕಲ ಅಧಿಕಾರ. ಹಾಗಾದ್ರೆ ಮನುಷ್ಯನನ್ನು ಸದಾ ಕಾಡುವ ಆತಂಕಗಳಿರ್ತಾವಲ್ಲ? ಯಾವ ತರಹದ ಆತಂಕಗಳು? ವಿಧಿ, ಸಾವು, ಕಾಯಿಲೆ, ಅನಿರೀಕ್ಷಿತ ಘಟನೆಗಳು, ಇವೆಲ್ಲದರ ಮೇಲಿನ ಅಧಿಕಾರವೂ ಇದರಲ್ಲಿ ಸೇರುತ್ತಾ? 100% ಸೇರುತ್ತೆ. ಅದೇ ಈ ಪಠ್ಯದ ಅತಿ ದೊಡ್ಡ ಭರವಸೆ ಅಂತ ಹೇಳಬಹುದು. ಹೌದಾ? ಈ ಪ್ರಪಂಚದಲ್ಲಿ ಮನುಷ್ಯನನ್ನು ಭಯ ಬೀಳಿಸುವ ಯಾವುದು ಕೂಡ ಆ ದೈವಿಕ ಅಧಿಕಾರಕ್ಕೆ ಮೀರಿದಲ್ಲ ಅಂತ ಪಠ್ಯ ಹೇಳುತ್ತೆ. ಅಂದ್ರೆ ಎಲ್ಲವೂ ಆತನ ಕಂಟ್ರೋಲ್ನಲ್ಲಿದೆ ಅಂತ. ಹೌದು. ಹಾಗಾಗಿ ಯೇಸುವನ್ನು ನಂಬುವುದು ಅಂದ್ರೆ ಸ್ವಯಂ ದೇವರನ್ನೇ, ಆತನ ಸರ್ವಾಧಿಕಾರವನ್ನೇ ನಂಬಿದಂತೆ. ನಮ್ಮ ಭಯ ಮತ್ತು ಅಭದ್ರತೆಗಳಿಗೆ ಇದೊಂದು ಅಂತಿಮ ಉತ್ತರವನ್ನಾಗಿ ಈ ವಿಶ್ಲೇಷಣೆಯಲ್ಲಿ ಮಂಡಿಸಲಾಗಿದೆ. ಸರಿ, ಇಲ್ಲಿಯೇ ನನ್ನ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಟುಕೊಳ್ಳೋದು. ಏನ್ ಪ್ರಶ್ನೆ ಅದು? ಅಧಿಕಾರ ಇಲ್ಲ ದೇವರ ಕೈಯಲ್ಲಿದೆ, ಆತನೇ ಎಲ್ಲವನ್ನೂ ನೋಡಿಕೊಳ್ತಾನೆ ಅಂತ ನಮಗೆ ಗೊತ್ತಾದ ಮೇಲೆ ನಮ್ಮ ರಿಯಾಕ್ಷನ್ ಅಂದ್ರೆ ಪ್ರತಿಕ್ರಿಯೆ ಹೇಗಿರಬೇಕು? ಮೂಲಪಠ್ಯವು ಇದನ್ನು ಶರಣಾಗತಿಯ ಕಡೆಗೆ ಕೊಂಡೊಯ್ಯುತ್ತೆ ಅಂತ ಓದಿದ್ದೆ. ಹೌದು, ನಂಬಿಕೆ ಅಂದ್ರೆ ಕೇವಲ ಒಪ್ಪೋದಲ್ಲ, ಅದು ನಮ್ಮ ಜೀವನದ ಜವಾಬ್ದಾರಿಯನ್ನು ಒಪ್ಪಿಸುವ ಶರಣಾಗತಿ. ಆದ್ರೆ ಒಂದು ನಿಮಿಷ, ಶರಣಾಗತಿ ಅಂದ್ರೆ ಒಂಥರ ಜವಾಬ್ದಾರಿಯಿಂದ ನುಣುಚಿಕೊಂಡಾಗೆ ಅಲ್ವಾ? ಹೇಗೆ ಅಂತೀರಾ? ಎಲ್ಲ ದೇವರೇ ನೋಡ್ಕೊಳ್ತಾನೆ ಅಂತ ನಾವು ನಮ್ಮ ಪಾಡಿಗೆ ಸುಮ್ಮನೆ ಕೂತ್ಬಿಟ್ರೆ ನಮ್ಮ ಜೀವನದ ಕಷ್ಟಗಳು ಹೇಗೆ ಬಗೆಹರಿತಾವೆ? ಇದು ಬಹಳ ಜನರಿಗೆ ಬರೋ ಅನುಮಾನ. ಇದು ಕಷ್ಟಗಳಿಂದ ತಪ್ಪಿಸಿಕೊಳ್ಳುವ ಎಸ್ಕೇಪಿಸಮ್ ಅಂತ ನನಗನ್ನಿಸ್ತಾ ಇದೆ. ಖಂಡಿತ, ಮೇಲ್ನೋಟಕ್ಕೆ ಹಾಗೆ ಕಾಣಿಸುತ್ತೆ. ಆದ್ರೆ ಶರಣಾಗತಿ ಅಂದ್ರೆ ಕರ್ಮ ಮಾಡದೇ ಇರೋದಲ್ಲ. ಓಕೆ. ಅಥವಾ ನಮ್ಮ ಕೆಲ್ಸಗಳನ್ನೂ ನಿಲ್ಲಿಸ್ಬಿಡೋದು ಅಂತ ಅರ್ಥವೇ ಅಲ್ಲ. ಶರಣಾಗತಿ ಅಂದ್ರೆ ನಾವು ಮಾಡುವ ಕೆಲಸದ ಫಲಿತಾಂಶದ ಮೇಲಿನ ಆತಂಕವನ್ನು ಬಿಟ್ಟುಬಿಡುವುದು. ಅಂದ್ರೆ ಕೆಲ್ಸ ನಾನೇ ಮಾಡ್ಬೇಕು, ಆದ್ರೆ ಟೆನ್ಷನ್ ತಗೋಬಾರ್ದು. ಹೌದು, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅದೇ.
ನೀವು ನಿಮ್ಮ ಕಡೆಯಿಂದ ಆಗುವ ಎಲ್ಲ ಪ್ರಯತ್ನವನ್ನೂ ಮಾಡ್ತೀರಾ. ಆದರೆ ಇದು ಹೀಗೆಯೇ ಆಗಬೇಕು, ಇಲ್ಲದಿದ್ದರೆ ನನ್ನ ಬದುಕು ಮುಗಿಯಿತು ಎನ್ನೋ ಆ ಭಯ ಇರುತ್ತಲ್ಲ. ಹೌದು, ಆ ಭಯನೇ ನಮ್ಮನ್ನ ಕೊಲ್ಲೋದು. ಎಕ್ಸಾಕ್ಟ್ಲಿ. ಆ ಭಯದಿಂದ ಮುಕ್ತರಾಗುತ್ತೀರಿ. ಆ ಭಾರವನ್ನು, ಆ ಆತಂಕವನ್ನು ಮಾತ್ರ ದೇವರಿಗೊಪ್ಪಿಸುತ್ತೀರಿ. ನಿನ್ನ ಚಿತ್ತದಂತೆ ಆಗಲಿ ಎನ್ನೋ ನಮ್ರತೆಯನ್ನು ಬೆಳೆಸಿಕೊಳ್ತೀರಾ. ಓ, ಈಗ ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಆದರೆ ಪಠ್ಯದಲ್ಲಿ ಮತ್ತೊಂದು ಕಡೆ ಒಂದು ಮಾತಿದೆ. ಯಾವ ಮಾತು? ಯಾರು ಪುತ್ರನಿಗೆ ಶರಣಾಗೋದಿಲ್ಲವೋ ಅವರು ದೇವರ ಕೋಪಕ್ಕೆ ಗುರಿಯಾಗ್ತಾರೆ ಅಂತಲೂ ಇದೆಯಲ್ವೇ? ಇಲ್ಲಿಯೇ ನನಗೊಂದು ದೊಡ್ಡ ಆತಂಕ ಶುರುವಾಗೋದು. ಯಾಕೆ? ಕೋಪ ಅಂದ ತಕ್ಷಣ ನಿಮ್ಗೇನನ್ಸಿತ್ತೆ? ದೇವರ ಕೋಪ ಅಂತ ಕೇಳಿದ ತಕ್ಷಣ ನಮ್ಮೆಲ್ಲರ ತಲೆಯಲ್ಲಿ ಬರೋ ಚಿತ್ರಣವೇ ಬೇರೆ. ಹೌದು, ಸಾಮಾನ್ಯವಾಗಿ ಹಾಗೆ ಆಗತ್ತೆ. ಆಕಾಶದಿಂದ ಬೆಂಕಿ ಬೀಳೋದು, ಸಿಡ್ಲು ಬಡಿಯೋದು, ಅಥವಾ ಯಾವುದೋ ದೊಡ್ಡ ಭೌತಿಕ ಶಿಕ್ಷೆ ಆಗೋದು ಅಂತ ನಾವು ಸಿನಿಮಾಗಳಲ್ಲಿ, ಕಥೆಗಳಲ್ಲಿ ನೋಡಿದೀವಿ. ಇದು ಕೇಳಿದಾಗ ನನಗೆ ಭಯ ಆಗುತ್ತೆ ವಿನಃ ಪ್ರೀತಿಯಿಂದ ಶರಣಾಗಬೇಕು ಅಂತ ಖಂಡಿತ ಅನ್ಸೋದಿಲ್ಲ. ಇಲ್ಲಿಯೇ ಅಂದ್ರೆ ಈ ಪಾಯಿಂಟ್ನಲ್ಲೇ ಈ ದೇವತಾಶಾಸ್ತ್ರದ ವಿಶ್ಲೇಷಣೆಯ ಅತ್ಯಂತ ರೋಚಕವಾದ ಮತ್ತು ಆಳವಾದ ತಿರುವಿರೋದು. ಓ, ತಿರುವಿದ್ಯಾ? ಏನದು? ಮೂಲಪಠ್ಯವು ಈ ಕೋಪವನ್ನ ನಾವು ಅಂದುಕೊಂಡಿರೋ ಹಾಗೆ ಭೌತಿಕ ಶಿಕ್ಷೆಯಾಗಿ ವಿವರಿಸೋದಿಲ್ಲ. ಹೌದಾ? ಮತ್ತೆ ಹೇಗೆ ವಿವರಿಸುತ್ತೆ? ಬದಲಾಗಿ ಅದನ್ನ ದೇವರಿಲ್ಲದ ಬದುಕಿನ ಅತಂತ್ರ ಸ್ಥಿತಿ ಅಂತ ಮರುವ್ಯಾಖ್ಯಾನ ಮಾಡಿದೆ. ಇನ್ಸ್ಟೆಬಿಲಿಟಿ ವಿದೌಟ್ ಗಾಡ್ ಅಂತ. ವಾವ್, ಅತಂತ್ರ ಸ್ಥಿತಿ ಅಂದ್ರೆ ಸಿಡಿಲು, ಬೆಂಕಿ ಏನೂ ಇಲ್ಲ, ಬದಲಾಗಿ ನಮ್ಮ ಒಳಗಡೆನೆ ಆಗುವ ತಳಮಳನ? ಹೌದು. ಇದು ನಿಜಕ್ಕೂ ನನಗೆ ಒಂದು ದೊಡ್ಡ ಆಹಾ ಕ್ಷಣ ಅಂತಾನೆ ಹೇಳ್ಬೋದು. ಹೌದು, ದೇವರಿಲ್ಲದ ಬದುಕು ಅಂದ್ರೆ ಹೇಗಿರುತ್ತೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಜೀವನದ ಎಲ್ಲಾ ಜವಾಬ್ದಾರಿ, ನಿಮ್ಮ ಯಶಸ್ಸು, ನಿಮ್ಮ ವೈಫಲ್ಯ, ನಿಮ್ಮ ಭವಿಷ್ಯ, ಇದೆಲ್ಲದರ ಕಂಪ್ಲೀಟ್ ಭಾರ ಕೇವಲ ನಿಮ್ಮ ಹೆಗಲ್ ಮೇಲೆ ಇರುತ್ತೆ. ಅಬ್ಬಾ, ನೀವೇ ನಿಮ್ಮ ಬದುಕಿನ ದೇವರೂ ಆಗ್ಬಿಡ್ತೀರಾ. ಅದು ಕೇಳೋಕೆ ಬಹಳ ಚೆನ್ನಾಗಿದೆ, ಸ್ವತಂತ್ರ ಅನ್ಸ್ಬೋದು. ಆದ್ರೆ ಆಕ್ಚುಲಿ ಬಹಳ ದಣಿಸುವಂತಹ ವಿಷಯ ಅಲ್ವಾ? ಖಂಡಿತ. ಆ ಎಲ್ಲ ಭಾರವನ್ನು ಹೊತ್ಕೊಂಡು ಮನುಷ್ಯ ಕುಸಿದು ಬೀಳುವ ಸ್ಥಿತಿ ಇದೆಯಲ್ಲ. ಮೆಂಟಲ್ ಪ್ರೆಷರ್. ಹೌದು. ಆ ಆಂತರಿಕ ಒದ್ದಾಟ, ಆ ಅಸ್ಥಿರತೆ, ಅದೇ ನಿಜವಾದ ಶಿಕ್ಷೆ, ಅದೇ ದೇವರ ಕೋಪ. ಓ, ಇದು ವಂಡರ್ಫುಲ್ ಇಂಟರ್ಪ್ರಿಟೇಷನ್. ಶರಣಾಗತಿ ಅಂದ್ರೆ ನಾವು ದೇವರಿಗೆ ಏನನ್ನಾದರೂ ಭೌತಿಕವಾಗಿ ಕಾಣಿಕೆಯಾಗಿ ಕೊಡೋದಲ್ಲ, ಬದಲಾಗಿ ಎಲ್ಲವೂ ಆತನ ಕಂಟ್ರೋಲ್ನಲ್ಲಿದೆ ಅಂತ ನಂಬಿ ಆ ಭಾರವನ್ನು ಕೆಳಗಿಳಿಸೋದಷ್ಟೇ. ವಾವ್, ಇದು ಎಷ್ಟೊಂದು ಡಿಫ್ರೆಂಟ್ ಆಗಿದೆ ಅಲ್ವಾ? ದೇವರ ಅನುಗ್ರಹದಿಂದ ದೂರ ಆಗೋದಂದ್ರೆ ಆಕಾಶದಿಂದ ಸಿಡಿಲು ಬೀಳೋದಲ್ಲ, ಬದಲಾಗಿ ನಮ್ಮೊಳಗಿನ ಶಾಂತಿ ಕಳ್ಕೊಂಡು ನಾವೇ ಸೃಷ್ಟಿಸ್ಕೊಂಡ ಆ ಅತ್ಯಂತರ ಸ್ಥಿತಿಯಲ್ಲಿ ಬೇಯೋದು. ಎಕ್ಸಾಕ್ಟ್ಲಿ. ಈ ಆಧುನಿಕ ಬದುಕಿಗಂತೂ ಇದು ಬಹಳ ಹತ್ರವಾದ ಮಾತಾಗಿದೆ. ನಾವೆಲ್ಲರೂ ಬರ್ನೌಟ್ ಆಗೋದು ಇದೇ ಕಾರಣಕ್ಕಲ್ವಾ? 100% ನಿಜ. ಪಾಲನಾ ಅನ್ವಯದ ಹಿನ್ನೆಲೆಯಲ್ಲಿ, ಅಂದ್ರೆ ಪ್ಯಾಸ್ಟೋರಲ್ ಅಪ್ಲಿಕೇಶನ್ ಆಗಿ ನೋಡೋದಾದ್ರೆ, ನಮ್ಮನ್ನೇ ನಾವು ಹೇಗೆ ಶರಣಾಗತ ಮಾಡಿಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕರೆಕ್ಟ್. ಆ ಭಾರವನ್ನು ಕೆಳಗಿಳಿಸಿದಾಗ ಸಿಗುವ ಆ ಹಗುರವಾದ ಭಾವನೆ ಇದೆಯಲ್ಲ, ಅದು ಬದುಕನ್ನು ನೋಡುವ ಕ್ರಮವನ್ನೇ ಬದಲಾಯಿಸ್ಬಿಡುತ್ತೆ. ಇದು ನಿಜಕ್ಕೂ ಅದ್ಭುತ. ಏಕೆಂದ್ರೆ ನಾವು ಭಾರವನ್ನು ಕೆಳಗಿಳಿಸಿದಾಗ ಸಿಗುವ ಆ ಹಗುರವಾದ ಭಾವನೆ ನಮ್ಮನ್ನು ಆ ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತೆ. ಹೌದು, ಅದೇ ಆ ಮುಂದಿನ ಹಂತ. ಅದೇ ನಿತ್ಯ ಜೀವ. ಇಲ್ಲಿ ಕೂಡ ಮೂಲಪಠ್ಯವು ನನ್ನ ಸಾಮಾನ್ಯ ಕಲ್ಪನೆಗಳನ್ನು ಸಂಪೂರ್ಣವಾಗಿ ಮುರಿದುಹಾಕಿದೆ ಅಂತ ಹೇಳಬಹುದು. ಹೌದಾ? ನಿತ್ಯ ಜೀವದ ಬಗ್ಗೆ ನಿಮ್ಮ ಕಲ್ಪನೆ ಏನಿತ್ತು? ನಾನು ಯಾವತ್ತೂ ನಿತ್ಯ ಜೀವವನ್ನು ಒಂದು ರೀತಿಯ ರಿಟೈರ್ಮೆಂಟ್ ಪ್ಲಾನ್ ತರಾನೇ ನೋಡ್ತಾ ಇದ್ದೆ. ರಿಟೈರ್ಮೆಂಟ್ ಪ್ಲಾನ್ ಅಂದ್ರೆ ನೀವು ಈ ಭೂಮಿಯ ಮೇಲೆ 60-70 ವರ್ಷ ಎಲ್ಲಾ ಕಷ್ಟಗಳನ್ನು ಅನುಭವಿಸಿ ಒಳ್ಳೆಯವರಾಗಿ ಬದುಕಿ ಸತ್ತ ಮೇಲೆ ನಿಮ್ಗೆ ಸ್ವರ್ಗದಲ್ಲಿ ಸಿಗುವ ಒಂದು ಪರ್ಮನೆಂಟ್ ವೆಕೇಶನ್ ಅಂತ ಅಂದ್ಕೊಂಡಿದ್ದೆ. ಬಹಳಷ್ಟು ಜನ ಹಾಗೇ ನಂಬಿದ್ದಾರೆ ಬಿಡಿ. ಹೌದಲ್ವಾ? ಆದ್ರೆ ಈ ಪಠ್ಯ ನಿತ್ಯ ಜೀವವನ್ನು ಕೇವಲ ಭವಿಷ್ಯದ ಕನಸಾಗಿ ಉಳಿಸಿಲ್ಲ. ಅದು ಸತ್ತ ಮೇಲೆ ಮಾತ್ರ ಶುರುವಾಗುವ ಬದುಕಲ್ಲ ಅಂತ ಸ್ಪಷ್ಟಪಡಿಸುತ್ತೆ. ಓ, ಸತ್ತ ಮೇಲಲ್ಲ, ಮತ್ತಿನ್ನೇನು? ಮೂಲ ಪಠ್ಯದಲ್ಲಿ ಆ ವಾಕ್ಯ ರಚನೆಯನ್ನು ಅಂದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಗಮನಿಸಿದ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಏನಂತ ಇದೆ ಅಲ್ಲಿ? ಪುತ್ರನಲ್ಲಿ ವಿಶ್ವಾಸವಿಟ್ಟವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅಂತ ಇದೆ. ಅಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ವಾವ್, ಅಂದ್ರೆ ಅದು ಆಲ್ರೆಡಿ ಶುರುವಾಗಿದೆ ಅಂತಾನಾ? ಹೌದು. ಆ ಪ್ರಕ್ರಿಯೆ ಭವಿಷ್ಯದಲ್ಲಿ ಆಗೋದಲ್ಲ, ಅದು ಈಗಲೇ ಈ ಕ್ಷಣದಲ್ಲೇ ಶುರುವಾಗಿದೆ. ಯೇಸುವಿನ ಮಾತಿನ ಪಾಲಿಸುವಾಗ ಪ್ರಸ್ತುತ ಜೀವನದಲ್ಲೇ ನಮ್ಗೆ ಸಿಗುವ ಶಾಂತಿ ಮತ್ತು ನೆಮ್ಮದಿಯೇ ನಿತ್ಯ ಜೀವ. ಇದು ನಿಜಕ್ಕೂ ಬೆರಗುಗೊಳಿಸುವಂತಹ ದೃಷ್ಟಿಕೋನ. ಅಂದ್ರೆ ಶರಣಾಗತಿಯಿಂದ ಈಗಲೇ ಆ ನಿತ್ಯ ಜೀವದ ಸವಿಯನ್ನು ನಾವು ಅನುಭವಿಸಬಹುದು ಅಂತಾಯ್ತು. ಖಂಡಿತವಾಗಿಯೂ.
ಆದರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ನಮ್ಮ ನಿತ್ಯದ ಜೀವನದಲ್ಲಿ ಅಂದ್ರೆ ಹೇಳಿ. ಆಫೀಸಿನ ಡೆಡ್ಲೈನ್ಗಳು, ಟ್ರಾಫಿಕ್ ಜಾಮು, EMI ಕಟ್ಟುವ ಟೆನ್ಷನ್ನು, ಕೌಟುಂಬಿಕ ಸಮಸ್ಯೆಗಳು. ಹೌದು, ಇವೆಲ್ಲ ದೈನಂದಿನ ಹೋರಾಟಗಳು. ಇವುಗಳ ನಡುವೆ ಈಗಿನ ಕ್ಷಣದ ನಿತ್ಯ ಜೀವವನ್ನ ಹೇಗೆ ಕಂಡುಕೊಳ್ಳೋದು? ಇದು ಸ್ವಲ್ಪ ಕಷ್ಟ ಅಲ್ವಾ? ಇದು ನಾವು ಕೇಳ್ಕೊಳ್ಳಲೇಬೇಕಾದ ಅತ್ಯಂತ ಪ್ರಮುಖ ಪ್ರಶ್ನೆ. ಜ್ಞಾನವನ್ನು ಕೇವಲ ತಿಳಿದುಕೊಳ್ಳುವಷ್ಟೇ ಅಲ್ಲ, ಅದನ್ನ ನಮ್ಮ ಬದುಕಿಗೆ ಅನ್ವಯಿಸೋದು ಹೇಗೆ ಅನ್ನೋದು ಬಹಳ ಮುಖ್ಯ. ಕರೆಕ್ಟ್. ನಿತ್ಯ ಜೀವ ಎನ್ನೋದನ್ನು ಸಾಮಾನ್ಯವಾಗಿ ನಾವು ಕಾಲದ ಅಂದ್ರೆ ಟೈಮ್ನ ಅಳತೆಯಲ್ಲಿ ನೋಡ್ತೀವಿ, ಅಂದ್ರೆ ಮುಗಿಯದ ಕಾಲ ಅಂತ. ಎಂಡ್ಲೆಸ್ ಟೈಮ್. ಆದ್ರೆ ಇಲ್ಲಿನ ವಿಶ್ಲೇಷಣೆ ಹೇಳುವಂತೆ ನಿತ್ಯ ಜೀವ ಎಂದರೆ ಕೇವಲ ಕಾಲದ ವಿಸ್ತರಣೆಯಲ್ಲ, ಅದೊಂದು ಗುಣಮಟ್ಟದ ವಿಸ್ತರಣೆ, ಕ್ವಾಲಿಟಿ ಆಫ್ ಲೈಫ್. ಗುಣಮಟ್ಟದ ವಿಸ್ತರಣೆ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ದೇವರೊಂದಿಗಿನ ಸಂಪರ್ಕದಿಂದ ಪ್ರಸ್ತುತ ಕ್ಷಣದಲ್ಲಿ ಮೂಡುವ ಅಗಾಧವಾದ ನೆಮ್ಮದಿ. ಓಕೆ. ನಮ್ಮ ದೈನಂದಿನ ಕಷ್ಟಗಳು, ಆಫೀಸ್ ಟೆನ್ಷನ್ ತಕ್ಷಣ ಮಾಯವಾಡ್ತವೆ ಅಂತ ಇದರ ಅರ್ಥ ಖಂಡಿತ ಅಲ್ಲ. ಅದು ಪ್ರಾಕ್ಟಿಕಲ್ ಕೂಡ ಅಲ್ಲ. ಆದ್ರೆ ಆ ಕಷ್ಟಗಳ ನಡುವೆಯೂ ನನ್ನ ಬದುಕಿನ ಸರ್ವಸ್ವವು ಆತನ ಕೈಯಲ್ಲಿದೆ ಎನ್ನೋ ಅರಿವು ನಮಗೆ ಒಂದು ವಿಶಿಷ್ಟವಾದ ಶಾಂತಿಯನ್ನು ಕೊಡುತ್ತೆ. ಬಿರುಗಾಳಿಯ ನಡುವೆಯೂ ಅಲುಗಾಡದ ದೀಪದಂತೆ ಅಲ್ವಾ? ಎಕ್ಸಾಕ್ಟ್ಲಿ. ಎಷ್ಟೇ ಬಿರುಗಾಳಿ ಇದ್ರೂ ಒಳಗಡೆ ಒಂದು ಸ್ಟೆಬಿಲಿಟಿ ಇರುತ್ತೆ. ಪ್ರಸ್ತುತ ಕ್ಷಣದಲ್ಲಿ ಆ ನೆಮ್ಮದಿಯನ್ನು ಕಂಡುಕೊಳ್ಳುವುದೇ ಈ ಬೋಧನೆಯ ಅಂತಿಮ ಗುರಿ. ವಂಡರ್ಫುಲ್. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಈ ಯವಾನ ಮೂಲಪಠ್ಯದ ಆಳವಾದ ವಿಶ್ಲೇಷಣೆ ನಮ್ಮ ಮುಂದಿಟ್ಟಿರುವ ಒಳನೋಟಗಳು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂತಿವೆ. ಹೌದು, ಇದೊಂದು ಕಂಪ್ಲೀಟ್ ಪ್ಯಾರಾಡೈಮ್ ಶಿಫ್ಟ್ ಅಂತಾನೆ ಹೇಳಬಹುದು. ನಾವು ಆರಂಭದಲ್ಲಿ ಮಾತನಾಡಿದ ಆ ಯಂತ್ರದ ಬ್ಯಾಂಡೇಡ್ ಉದಾಹರಣೆಯಿಂದ ಹಿಡಿದು ಈಗಿನ ಕ್ಷಣದ ನಿತ್ಯ ಜೀವದವರೆಗೂ ಈ ಪಠ್ಯ ನಮ್ಮನ್ನ ಬೇರೆದೇ ಲೋಕಕ್ಕೆ ಕರೆದೊಯ್ದಿದೆ. ಖಂಡಿತ. ಸೊ ಇಲ್ಲಿ ನಾವು ಚರ್ಚಿಸಿದ 3 ಮುಖ್ಯ ಅಂಶಗಳನ್ನ ಸಾರಾಂಶದಲ್ಲಿ ಹೇಳೋದಾದ್ರೆ, ಮೊದಲನೇದು ಕೇವಲ ಭೌತಿಕ ಹಾಗೂ ಲೌಕಿಕ ದೃಷ್ಟಿಕೋನಗಳ ಮಿತಿಯನ್ನು ಅರಿತುಕೊಂಡು ದೈವಿಕ ಮಾರ್ಗದರ್ಶನವನ್ನು ಸ್ವೀಕರಿಸುವುದು. ಕರೆಕ್ಟ್. ಎರಡನೇದು ದೇವರ ಕೋಪ ಎಂದರೆ ಆಕಾಶದಿಂದ ಬೀಳುವ ಸಿಡಿಲಲ್ಲ, ಬದಲಾಗಿ ದೇವರ ಆಶ್ರಯವಿಲ್ಲದೆ ನಮ್ಮೆಲ್ಲ ಭಾರವನ್ನು ನಾವೇ ಹೊತ್ತುಕೊಂಡು ಅನುಭವಿಸುವ ಆಂತರಿಕ ಅತಂತ್ರ ಸ್ಥಿತಿ ಎಂದು ಅರ್ಥ ಮಾಡಿಕೊಳ್ಳುವುದು. ಹೌದು. ಮತ್ತು ಮೂರನೇದು ಹಾಗೂ ಬಹುಮುಖ್ಯವಾದದ್ದು, ಹೇಳಿ. ನಿತ್ಯ ಜೀವನವನ್ನು ಮರಣಾನಂತರದ ಯಾವುದೋ ಭವಿಷ್ಯದ ಸ್ಥಿತಿಯಾಗಿ ನೋಡದೆ ಪ್ರಸ್ತುತ ಜೀವನದ ಶಾಂತಿಯಾಗಿ ಸ್ವೀಕರಿಸಲು ನಮ್ಮ ಜವಾಬ್ದಾರಿಗಳ ಫಲಿತಾಂಶವನ್ನು ದೇವರಿಗೆ ಶರಣಾಗತಿ ಮಾಡೋದು. ಎಕ್ಸಾಕ್ಟ್ಲಿ. ಈ ಮೂಲ ಪಠ್ಯವು ಯಾವುದೇ ಪಕ್ಷಪಾತವಿಲ್ಲದೆ ಮನುಷ್ಯನ ಅಸ್ತಿತ್ವದ ಹೋರಾಟಗಳಿಗೆ ಒಂದು ಅದ್ಭುತವಾದ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಚೌಕಟ್ಟನ್ನು ಒದಗಿಸಿದೆ ಅಂತ ನಿಸ್ಸಂದೇಹವಾಗಿ ಹೇಳ್ಬೋದು. ಖಂಡಿತ. ಈ ಲೌಕಿಕತೆಯಿಂದ ದೈವಿಕತೆಯೆಡೆಗಿನ ಪಯಣ ಕೇವಲ ನಂಬಿಕೆಯ ವಿಷಯ ಮಾತ್ರವಲ್ಲ, ನಮ್ಮ ಮಾನಸಿಕ ನೆಮ್ಮದಿಗೂ ಅತ್ಯಗತ್ಯವಾದ ಒಂದು ಹೆಜ್ಜೆಯಾಗಿದೆ. ಇದೆಲ್ಲವನ್ನೂ ಕೇಳಿದ ಮೇಲೆ ನಾವೆಲ್ಲರೂ ಒಂದು ಕ್ಷಣ ನಮ್ಮಷ್ಟಕ್ಕೆ ನಾವೇ ಒಂದು ಹೊಸ ವಿಚಾರವನ್ನು ಆಲೋಚಿಸಲು ಇದು ಪ್ರೇರೇಪಿಸುತ್ತೆ ಅನ್ಸುತ್ತೆ. ಯಾವ ವಿಚಾರ ಅದು? ನಾವೆಲ್ಲರೂ ಒಂದು ಕ್ಷಣ ಯೋಚನೆ ಮಾಡಬೇಕು. ಒಂದು ವೇಳೆ ನಿತ್ಯ ಜೀವ ಅನ್ನೋದು ಭವಿಷ್ಯದ ಸ್ವರ್ಗದ ಕಲ್ಪನೆಯಾಗಿರದೆ ಶರಣಾಗತಿಯ ಮೂಲಕ ನಾವೀಗಲೇ ಈ ಕ್ಷಣದಲ್ಲೇ ಅನುಭವಿಸಬಹುದಾದ ಶಾಂತಿಯ ಸ್ಥಿತಿಯಾಗಿದ್ದರೆ ನಮ್ಮ ದಿನನಿತ್ಯದ ಆತಂಕಗಳನ್ನು ನಾವು ನೋಡುವ ರೀತಿಯೇ ಬದಲಾಗಬಹುದಲ್ಲವೇ? ಹೌದು, ಪರ್ಸ್ಪೆಕ್ಟಿವ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಗಳಾಗಿ ನಾವು ಹೇಗೆ ಬಳಸ್ಕೋಬಹುದು? ಇದೊಂದು ಬಹಳ ಆಳವಾದ ಪ್ರಶ್ನೆ. ಹೌದು. ಯಂತ್ರ ಮುರಿದಾಗ ಕೇವಲ ಮೇಲ್ಪದರದ ಬ್ಯಾಂಡೇಡ್ ಹುಡುಕೋ ಬದಲು ಆಳವಾದ ಶಾಂತಿ ಎಂಬ ಪರಿಹಾರವನ್ನು ನಾವು ಈಗಲೇ ಕಂಡುಕೊಳ್ಳೋಣ. ಭೇಟಿಯಾಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.